ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮವ್ವ ಇದ್ದಿದ್ರೆ ನಿನ್ನ ಸ್ಯಾನೆ ಸಂದಾಗ ನೋಡ್ಕೊಂಡಿರೋಳು. ನಿಮ್ಗಿಂತನೂ ಚೆನ್ನಾಗಿ ನೋಡ್ಕೋತಿದ್ರಾ? ಅಂದರೆ ನಾನು ನಿಮ್ಮನ್ನ ಸಂದಾಗ ನೋಡ್ಕೊತಾ ಇವನ್ನ 7 ಜನ್ಮಕ್ಕೂ ಸಾಕಾಗೋಷ್ಟು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಮ ಅವರೇ. ಮಗಿನ ಕೈ ಹೆಂಗೆ ಬತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರಾತ್ರಿ ಮನೆ ಕಣ್ಮ್ಯಾಕೆ ನೀವು ಹೇಳಿದ ಗೆಪ್ತಿ ಬಂತು. ಅದಕ್ಕೆ ಈ ಮಗಿನ ಕೈಗೆ ಬರೆದ್ರೆ ಹೆಂಗೆ ಕಾಣ್ತೈತೆ ನೋಡೇ ಬಿಡುಮ ಅಂತ ಬರೆದೆ. ಸಂದಾಗೈತಾ? ಯಾಕೆ ನಮ್ಮವ್ರೆ ಸಂದಾಗಿಲ್ವಾ? ಇಲ್ಲ ರಾಮವ್ರೆ, ಚೆನ್ನಾಗಿದೆ. ಒಂದು ವೇಳೆ ಗಂಡು ಮಗು ಹುಟ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹೆಸರು ಬರಲಿಲ್ಲ. ಸರಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸರಿ ನಮ್ಮವ್ರೆ. ಅಪ್ಪ ಮಂಜ, ಹೆದ್ರು ಬಿಟ್ಟೆ ನಾನು. ಆಲ್ಟು ಚಾನೆ ಜೋರಾಗಿ ಹೊಡ್ಕೊತಿರ್ಬೇಕಲ್ಲ. ಎಷ್ಟು ಜೋರಾಗಿ ಹೊಡ್ಕೊಂತಿದೆ ಅಂತ ಹೊಡೆದು ತೋರಿಸ್ಲಾ? ಸುಮ್ಕಿರಿ, ಚಾನೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಾ ನೀವು. ಈಗ ಯಾಕೆ ಹಿಂದೆ ಬರ್ತಿದ್ಯಾ? ಒಬ್ಬರೇ ಒಯ್ತಿದ್ರಲ್ಲ ಕಪ್ನಿಗೆ. ಏನು ಬೇಡ. ಒಯ್ತಿರೋ ದೊಡ್ಡ ಮನೆಗೆ ತಾನೆ. ಇಷ್ಟೇ ಹೇಳ್ದವನೇ ನಾನು ಬರೋದು ಬೇಡವಾ? ಏನು ಬೇಡ. ನಿಮ್ಗೆ ನಾನು ಕೇಳಿಸ್ತಾ? ಕಿವಿ ಇದ್ರೆ ಕೇಳಿಸೋದೆ ಮಂಜಣ್ಣ. ಲೈ, ನೀವ್ ಯಾಕೂರ್ಲ ಬಂದ್ರೆ? ಒಬ್ನೇ ಒಯ್ತಿದ್ದಲ್ಲ ಕಂಪ್ನಿಗೆ. ಲೈ, ನಾನೆಲ್ಲ ಒಬ್ನೇ ಹೋಯ್ತಿದ್ದೆ, ಅನು ಮೇಡಮ್ ಜೊತೆ ಹೋಯ್ತಿರ್ಲಿಲ್ವಾ? ಅವ್ರ ಪಾಡದವ್ರು ಹೋಯ್ತಾರೆ, ನೀನು ನಮ್ಮ ಜೊತೆ ನಡಿ. ನನ್ನ ಜೀವ ತಿನ್ನಕ್ಕೆ ಬಂದಿದ್ದೀರ ಕಣ್ರಲ್ಲ ನಿಮ್ನ. ನಡೀರಿ, ಬಂದ್ರಿ. ಅಂದೆ ನಡಿಲ್ಲ.
ಅಲೋ ಅಮ್ಮ ಅವರೇ, ಏನು ನಡೀತಿದೆ ಅಲ್ಲಿ? ನಿನ್ನಿಂದ ಒಂದು ಫೋನ್ ಕಾಲು ಇಲ್ಲ. ಆ ಮುದುಕಿ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ? ಇನ್ನೂ ಇಲ್ಲ ಅಮ್ಮ ಅವರೇ. ಏಯ್, ನನಗೆ ಮನೆಯಿಂದ ಹೊರಗೆ ಹೋಗೋಕ್ಕಾಗ್ತಿರೋಂಥ ಪರಿಸ್ಥಿತಿ. ಮಾವ ಬೇರೆ ಮನೇಲೇ ಇದ್ದಾರೆ. ನೀನು ನಿಜವಾಗ್ಲೂ ಆ ಮುದುಕಿನ ಹುಡುಕ್ತಿದ್ಯೋ ಅಥವಾ ನನ್ನ ಹತ್ರ ಡ್ರಾಮಾ ಮಾಡ್ತಿದ್ಯೋ? ಇಲ್ಲ ಅಮ್ಮ ಅವರೇ, ರಾತ್ರಿ ಹಗಲು ಹುಡುಕ್ತಿದ್ದೀನಿ. ಕಣ್ಣು ಕೈಕಲ್ ಕಟ್ಟಿ ಕಾಡಲ್ಲಿ ಬಿಟ್ಟಂಗೆ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಾತಾಡು. ಆವತ್ತು ನೀನು ಸ್ವಲ್ಪ ಹುಷಾರಾಗಿರೋಕ್ಕಾಗ್ತಿರ್ಲಿಲ್ವಾ? ಈಗ ಹಳೆದನ್ನೆಲ್ಲ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ನೋಡು, ಈಗ ನೀನು ಎಷ್ಟು ಹುಡುಕಿದ್ಯೋ ಇನ್ನೂ 10ರಷ್ಟು ಹುಡುಕಬೇಕು. ಈ ಕೆಲಸಕ್ಕೆ ಎಷ್ಟು ಹುಡುಗರನ್ನ ಬೇಕಾದರೂ ಕರೆಸು. ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆದರೆ ಆ ಮುದುಕಿ ಸಿಗಲೇಬೇಕು. ಏನೋ? ಸರಿ ಅಮ್ಮ ಅವರೇ. ಇವಳನ್ನ ನಂಬೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಚೆಕ್ಮೇಟ್ ಮಾಡಿದ್ದಾರೆ ಅನ್ಸುತ್ತೆ. ಜಾನಕಿ, ಜಾನಕಿ, ಜಾನಕಿ. ಹೇ ಅನು, ಬಾ. ಏನಾಯ್ತೆ? ಏನಾಯ್ತು ಅಲ್ಲ, ಹೇಗಾಯ್ತು ಅಂತ ನಾನು ನಿನ್ನ ಹತ್ರ ಕೇಳಬೇಕು. ಏನು ನಡೀತಿದೆ ಜಾನಕಿ? ಅಲ್ಲ, ಇನ್ನು ಏನೆಲ್ಲ ನನ್ನಿಂದ ಮುಚ್ಚಿಟ್ಟಿದೆಯೋ ದೇವ್ರೆ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್. ಅನು, ನಿನಗೆ ಈಗ ವಿಚಾರ ಗೊತ್ತಾಯ್ತಾ? ಅದೇ ನೋಡಿದೆ, ಏನಪ್ಪ ಇವಳು ಇನ್ನೂ ಕಾಲೇ ಮಾಡಿಲ್ಲ ಅಂತ. ಅಲ್ಲಮ್ಮ ತಾಯಿ, ಮಗು ಬೇಕು ಅಂತ ರಾಮಣ್ಣನ ಹತ್ರ ಇನ್ನು ಮಾತಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದವಳು ನೀನು. ಈಗ ನೋಡಿದ್ರೆ ಪ್ರೆಗ್ನೆಂಟ್ ಅಂತೆ. ಊರವ್ರ ಬಾಯಲ್ಲೆಲ್ಲ ಇದೇ ಮಾತಂತೆ. ಏನು ಜಾನಕಿ ಇದು? ಹೇಗೆ ಸಾಧ್ಯ? ಅನು, ನಾನು ಪ್ರೆಗ್ನೆಂಟ್ ಅಲ್ಲ. ಓ, ಏನೋ? ನಾನು ಪ್ರೆಗ್ನೆಂಟ್ ಅಲ್ಲ, ಇದೆಲ್ಲ ನಾಟಕ ಅಷ್ಟೇ. ನಾಟಕನಾ? ಏನು ಜಾನಕಿ ಹೇಳ್ತಿದ್ಯಾ? ನಿನಗೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ತೀನಿ, ಕೇಳಿಸ್ಕೊ. ಮತ್ತೆ ರಾಮಣ್ಣಂಗೆ ಯಾವಾಗ ಹೇಳ್ತೀಯಾ? ರಾಮಣ್ಣ ಬಂದರು. ಓ ಅನೋರೆ, ಗುಡ್ ಮಾರ್ನಿಂಗ್. ಏನು ಇಟ್ಬಿದ್ದೆ ಮನೆಗೆ ಬಂದುಬಿಟ್ಟಿದ್ದೀರಾ? ಗುಡ್ ಮಾರ್ನಿಂಗ್ ರಾಮಣ್ಣ. ಜಾನಕಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅರ್ಥ ಆಯ್ತು ಬಿಡಿ. ನಮ್ಮರೆ ಮಾತಾಡ್ಸ್ಕೊ ಬನ್ನಿ. ಲೇ ಜಾನು, ರಾಮಣ್ಣಂಗೆ ನಿರಾಸೆ ಆಗೋಕ್ಕೂ ಮೊದಲೇ ಹೇಳ್ಬಿಡೆ. ಹ್ಞೂ ಅನು, ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಚಾರದಿಂದ ನೋವಾಗಬಾರ್ದು. ಸರಿ ಜಾನು, ಬರ್ತೀನಿ. ಸ್ವಲ್ಪ ಇದ್ದು ಹೋಗೆ. ಇಲ್ಲ ಜಾನು, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಹುಷಾರು. ಸರಿ. ಹಾಯ್ ದೇವ್ರೆ, ನಿನ್ನೆ ಬ್ಯಾಟಿಂಗ್ ಆಡೋಣ ಅಂದ್ಕೊಂಡಿದ್ದೆ. ಆದರೆ ಆ ಹಾಲು ಕುಡಿದ ತಕ್ಷಣ ಸಿಕ್ಕಾಪಟ್ಟೆ ನಿದ್ರೆ, ಸಕ್ಕದಾಗಿ ನಿದ್ರೆ ಬಂದೇವ್ರೆ. ಆದರೆ ಈಗ ಪುನಃ ರೆಡಿಯಾಗಿ ಬೆಟ್ಟಿಂಗಿಗೆ ಹೋಗ್ತಿದ್ದೀನಿ. ಇಕ್ಕಿತ ನಾನೇ ಗೆಲ್ಬೇಕು ದೇವ್ರೆ, ಪ್ಲೀಸ್ ದೇವ್ರೆ, ಪ್ಲೀಸ್ 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 ಪ್ಲೀಸ್. ಏನು ಸರ್ದವ ಹಂಗೆ ನೋಡ್ತಿದ್ಯಾ?
ಏನಿಲ್ಲ ಕಲ ಬಾ ತಿಂಡಿ ಮಾಡುವಂತೆ. ಇಲ್ಲ ನಂಗೆ ಹೊಸ ಕೆಲಸ ಐತೆ, ಆಮೇಲೆ ಮಾಡ್ತೀನಿ. ಹಾಂ, ನಿಂತ್ಕಲ್ಲ, ನೀನು ಹೋಯ್ತಾ ಇರೋದು ಜೂಜಾಡಕ್ಕೆ ತಾನೆ? ಸರ್ದಾರ ಅಪ್ಪಯ್ಯ ಅವರೇ, ಸಾಹೇಬ್ರಿಗೆ ಹೇಳ್ಬಾರ್ದು ಅಂದರೆ ನನ್ನನ್ನು ಸೇರಿಸ್ಕೊ. ಶಾರದವ್ವ, ಬಡಿಕ ನನಗೇನು ಕಾಸು ಮಾಡಬೇಕು ಅಂತ ಆಸೆ ಇಲ್ಲಕ್ಕಲ್ಲ. ರಾಮಂಗೂ ಜಾನಕಿಗೂ ಮದುವೆ ಆದ್ಮೇಲೆ ನಾನು ಅವ್ರಿಗೆ ಏನೂ ಕೊಡಿಸಿಲ್ಲ. ಅದಕ್ಕೆ ಏನಾನ ಗಿಫ್ಟ್ ಕೊಡುಮ ಅಂತ. ಸರಿ ನಾ ಬರಲಾ? ನೇ ಅಸಕ, ಏನು? ಈ ಕಿತ ಕಪ್ಪು ನಂದೆಯ. ಸರಿ ಬಿಡು, ಆಯ್ತು ಬಿಡು. ಅಂತೂ ಆ ಬಡ್ಡೆತವಿಂದ ಎಸ್ಕೇಪ್ ಆಗಾಯಿತು. ಅದಕ್ಕೆ ನೋಡಿದ್ರಾ? ನೋಡಿದೆ. ಇಷ್ಟ ಮಾಡಿದ್ರಾ? ಈಗ ಏನು ಬೇಕು ನಿಂಗೆ? ಏನಿಲ್ವಲ್ಲ. ಮತ್ತೆ ಯಾಕೆ ಹಿಂದೆ ಬರ್ತಿದ್ಯಾ? ಹಾ, ಯಾಕೋ ಹಿಂದೆ ಬರ್ತಿದ್ಯಾ? ಅದು ಸುಮ್ಕೆ ಕಪ್ನಿಗೆ. ಕುದ್ದ ಅಂದ್ರೆ ಕಂಪ್ನಿಗೆ ಕಿಸಿಯಕ್ಕೆ ಹಲ್ಲಿರ್ಬಾರ್ದು. ಹೋಗಿ ಕ್ಯಾಮೆ ನೋಡ್ಕೋ. ಏನ್ ಮುಖ ಇಟ್ಟಾಯ್ತು? ಸ್ಯಾನೆ ಆಡ್ಬೇಡ ಮಂಜ, ನಾನು ಒಂದ್ಕಿತ ಇರಂಗಿರಕ್ಕಿಲ್ಲ. ಸದ್ಯ ಯಾರು ನೋಡ್ಲಿಲ್ಲ. ನಾವು ನೋಡ್ದು. ಲೇ, ನೀವ್ ಹೇಳಿದ್ರೆ ನೀನ್ ನಮ್ ಕಣ್ ತಪ್ಸಿ ಎದ್ದ ಭಕ್ತಿ ಅಂತ ನೋಡಕ್ ಬಂದ್ವಿ. ವೇಸ್ಟ್ ಕಣ್ ಮಂಜ ನೀನು. ಶಾನೆ ವೇಸ್ಟ್ ಮಂಜ ನೀನು. ಲೇ ಲೇ ನಿಂತ್ಕೊಳ್ರ, ಲೇ ನಿಂತ್ಕೊಳ್ರ. ಲೇ ಏನು ಸರ್, ಅಪ್ಪಯ್ಯ ನೋಡೋಕೆ ಬಂದ್ರಾ? ಕಾನ್ಸ್ಟೇಬಲ್, ಇದೇ ಕಾರ್ ನಂಬರ್ ನೋಡಿ. ಹೌದು ಸರ್, ಎಕ್ಸಾಕ್ಟ್ ಇದೇ ನಂಬರ್ 2073. ಈ ಕಾರ್ ಯಾರ್ದು? ಹಲೋ ಇನ್ಸ್ಪೆಕ್ಟರ್. ನಮಸ್ತೆ ನಮಸ್ತೆ. ಏನು ಇಲ್ಲೇ ನಿಂತ್ಕೊಂಬಿಟ್ರಲ್ಲ? ಬನ್ನಿ ಒಳಗಡೆ ಬನ್ನಿ, ಬನ್ನಿ ಒಳಗೆ ಬನ್ನಿ, ಮಾತಾಡೋಣ. ಬನ್ನಿ ಬನ್ನಿ. ಕುತ್ಕೊಳ್ಳಿ ಇನ್ಸ್ಪೆಕ್ಟ್ರೆ. ಪರವಾಗಿಲ್ಲ. ಇಲ್ಲಿ ಏನಾಯ್ತಪ್ಪಯ್ಯ? ನಮಸ್ಕಾರ ಮೇಡಮ್. ನಮಸ್ಕಾರ. ಏನಿಲ್ಲ, ನಿನ್ನೆ ಒಂದು ಕಾರ್ ಕಳವಾಯ್ತು ಅಂತ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಬಂತು. ಹುಡುಕ್ತಾ ಇರಬೇಕಾದ್ರೆ ದೊಡ್ಡ ಮನೆಯಲ್ಲಿದೆ ಅಂತ ಸುಳ್ಳು ಸಿಕ್ತು. ಇಲ್ಲಿ ಬಂದು ನೋಡಿದ್ರೆ ಕಾರ್ ಇಲ್ಲೇ ಇದೆ. ನಮ್ಮನೆಲ್ಲ? ಯಾವ ಕಾರು? ಅಶೋಕ್ ಅವ್ರ ಕಾರ್. ಲೇ, ಯಾವ ಕಾರ್ಲ ಅಶೋಕ? ಅಣ್ಣ, ಅದೇ ನಾನು ತಂದಿದ್ದೀನಲ್ಲ ಆ ಕಾರು. ಏನ? ನೀ ತಂದಿದ್ದ ಕಾರ? ಯಾವ್ದಲ್ಲ ಕಾರ್ ಅದು? ಅಪ್ಪಯ್ಯ, ಅದು ಅಷ್ಟೇ ಅಲ್ಲದೆ ನಿನ್ನೆ ಸಂಜೆ ಕಾಡೇಹಳ್ಳಿಲಿ ಆ ಕಾರ್ನ ನೋಡಿದ ಮಾಹಿತಿ ಸಿಕ್ಕಿದೆ. ನೆನ್ನೆ ನೀವು ಕಾಡೇಹಳ್ಳಿಗೆ ಹೋಗಿದ್ರಾ? ಅಯ್ಯೋ ಇಲ್ಲ, ನಾನೆಲ್ಲೂ ಹೊರಗೆ ಹೋಗಲಿಲ್ಲ.
ಹಾಂ ನಿನ್ನೆ ನಂದಿತ ಕಾರ್ ತೊಗೊಂಡೋಗಿದ್ಲು. ಅಶೋಕ್, ಅದು ಕದ್ದಿರೋ ಕಾರ? ಏನ್ರಿ ಇದೆಲ್ಲ? ಇನ್ಸ್ಪೆಕ್ಟರ್, ನನಗೆ ಈ ವಿಷಯನೇ ಗೊತ್ತಿಲ್ಲ. ನಂದಿತಾ, ನೀನು ನಿನ್ನೆ ಕಾಡಳ್ಳಿಗೆ ಹೋಗಿದ್ಯಾ? ಮಾವ, ಇಲ್ಲ, ನಾನು ಟೌನಿಗಷ್ಟೇ ಹೋಗಿದ್ದೆ, ಇನ್ನೆಲ್ಲೂ ಹೋಗಿಲ್ಲ. ಅಶೋಕ್, ಆ ಕಾರ್ ಹ್ಯಾಕ್ ಸಿಗ್ತಿ ನಿಮಗೆ? ಅದು 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 ಆ ಕಾರ್ ನಂದಲ್ಲ ಸರ್, ಅದು ನನ್ನ ಗೆಳೆಯ ದೇವನ್ ಕಾರ್ ಅದು. ಲೇ ದೇವ, ನೀನು ಕೊಟ್ಟಿರೋ ಕಾರು ಕದ್ದಿರಂತೆ ಕಣಲ್ಲ, ಅದೇನು ಸ್ವಲ್ಪ ನೋಡು. ಅದು ಸರ್, ಆ ಕಾರ್ಗೂ ನಮ್ಮ ಅಶೋಕ್ ಅಣ್ಣನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ ಕಾರ್ನ ನಾನು ಬೇರೆಯವ್ರ ಹತ್ರ ತಂದಿದ್ದು. ಅವನ್ನ ತೋರಿಸ್ತೀರಾ ನೀವು? ಖಂಡಿತ ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ ಸರ್. ಹಾಗಾದ್ರೆ ಬನ್ನಿ. ಸರಿ ಸರ್. ನಂದಿತಾ ಅವರೇ, ನೀವು ಕಾರ್ ಯೂಸ್ ಮಾಡೋದ್ರಿಂದ ಮುಂದೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಸ್ಟೇಷನ್ ಕರೆದ್ರೆ ಬರಬೇಕು. ಇವ್ರು ಮಾಡೋದೆಲ್ಲ ಇಂಥದ್ದೇ. ಈ ಕಾರಿಂದ ಈಗ ಇನ್ನೂ ಅದೇನೇನು ಕಾದಿದೆಯೋ ಏನೋ. ದೇವರೇ, ನೀವು ಕಾರ್ ತೊಗೊಂಬನ್ನಿ. ಕಾನ್ಸ್ಟೇಬಲ್, ನೀವು ಕಾರಲ್ಲಿ ಬನ್ನಿ. ನೀವು ನನ್ನ ಜೊತೆ ಬನ್ನಿ. ಲೇ ಅಶೋಕ, ಏನಿಲ್ಲ ಇದು? ಮೊದಲನೇ ದಿವಸನೇ ಪೊಲೀಸ್ನವ್ರು ಬಂದೋದ್ರಲ್ಲ, ನಾನು ಕಾಸು ಕೊಟ್ಟಾಗಲೇ ಹಿಂಗೆಲ್ಲ ಆಗಬೇಕಾ? ಸರ್ದವ್ವ, ಏನೂ ಆಗೋಕ್ಕಿಲ್ಲ, ಸುಮ್ಮನೆ ದಿಗ್ಲು ಬೀಳಬೇಡಿ. ನೀವು ಹೋಗಿ ಆ ಕಡೆ. ಅಶೋಕ, 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 ಏನ್ಲ ಇದೆಲ್ಲ? ಅಲ್ಲಕ್ಕಲ್ಲ, ಮನೆ ತಕ್ಕ ಪೊಲೀಸ್ ಬರಂಗ್ ಮಾಡ್ಬಿಟ್ಟಲ್ಲ. ಏಯ್, ಇನ್ನೊಬ್ರು ಕಾರ್ನ ಮನೆ ತಕ್ಕ ತರಬೇಡ. ನೋಡ್ದ ಇವಾಗ, ಅದು ಕದ್ದಿರೋ ಕಾರ್ ಅಂತೆ. ನೋಡ, ನಿನಗೆ ಕಾರ್ ಬೇಕಾ? ನಮ್ಮನೆ ಕಾರ್ ಇಲ್ವಾ? ತಕ ಹೋಗ ಅದನ್ನೇ. ಅಪ್ಪಯ್ಯ, ಸಾಕು ಕಲ. ನನಗೆ ನಿನ್ನ ಬಗ್ಗೆನೂ ಗೊತ್ತದೆ, ಅವನ ಬಗ್ಗೆನೂ ಗೊತ್ತದೆ. ಅಲ್ಲಪ್ಪಯ್ಯ, ಅಶೋಕಂಗೆ ಹೊಸಿ ಬುದ್ಧಿ ಹೇಳ್ತಾ ಇದ್ದೆ. ನಂಗೆ ಗೊತ್ತು ಅಂತ ಅನ್ನಲ್ಲ. ಅಶೋಕ, ನಾನು ಯಾವುದನ್ನು ಗಮನಿಸ್ತಾ ಇಲ್ಲ ಅಂತ ತೆಪ್ಪದಾರಿ ಹಿಡಿಬೇಡ. ಅಯ್ಯೋ, ಇಲ್ಲ ಅಪ್ಪಯ್ಯ. ಅಪ್ಪಯ್ಯ, ಅವನು ಏನೋ. ನೀನು ಸುಮ್ಮನಿರಲ್ಲ, ಬಂದ್ಬಿಟ್ಟ ಇವನು. ಅವನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಸಹಾಯ ಮಾಡು, ಇಂಥದ್ದಕ್ಕೆಲ್ಲ ವಹಿಸ್ಕೊಂಡ್ ಬರಬೇಡ ನೀನು. ಹೋಗ್ಲಾ, ನಿನ್ ಕ್ಯಾಮೆ ನೋಡ್ಲಾ? ಮಾವ,
ಯಾರಬ್ಬ ನಿಂತ್ಕೊಳ್ಳ ವಿಷಯ ಇಂಥ ಒಂದು ವಿಷಯ ಮಾತಾಡೋದೈತೆ. ಹೇಳಿಯಪ್ಪಯ್ಯ. ಅದನ್ನು ಕೇಳಿಸ್ಕೊಂಡ್ಮ್ಯಾಕೆ ಬೇಸರ ಮಾಡ್ಕೋಬಾರ್ದು, ಸರಿನಾ?